ಹಿಂದೆ ನಾವು ಹಿರಿಕರೇಳವರಲ್ಲಿ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ, ಆ ರೀತಿ ಈಗಿನ ನಮ್ಮ ಗೃಹ ಸಚಿವರು ಚರ್ಚೆ ಮಾಡದೇ ಇರತಕ್ಕಂಥ ಸಬ್ಜೆಕ್ಟ್ಗಳೇ ಇಲ್ಲ. ಇವತ್ತು ಎಲ್ಲದರಲ್ಲೂ ನಾನು ಪಾರದರ್ಶಕವಾದಂಥ, ಪರಿಶುದ್ಧವಾದಂಥ ನಡವಳಿಕೆಯಿಂದ ಇರತಕ್ಕಂಥವನು ಅಂತಕ್ಕಂಥದನ್ನ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನೋಡಿದ್ದೇನೆ. ಇತ್ತೀಚೆಗೆ ಈ ಕೆಪಿಎಸ್ಸಿಯ ಹಗರಣ ಬಹುಶಃ ನಮ್ಮ ರಾಜ್ಯಕ್ಕೆ ಅದೇನೋ ಆ ಕೆಪಿಎಸ್ಸಿಯ ಸಂಸ್ಥೆ ಬಗ್ಗೆ ಒಂದು ರೀತಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಆ ಸಂಸ್ಥೆ ಬಗ್ಗೆ ವಿಶ್ವಾಸ ಇಲ್ಲ. ಹಲವಾರು ವರ್ಷಗಳಿಂದ ಈ ಕೆಪಿಎಸ್ಸಿಯ ಕರ್ಮಕಾಂಡಗಳು ಹಗರಣ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆಗೆ ಸದಸ್ಯರುಗಳನ್ನ ನೇಮಕ ಮಾಡತಕ್ಕಂಥ ಸರ್ಕಾರಗಳು ಸಹ ಒಂದು ಉತ್ತಮವಾದಂತಹ ಸದಸ್ಯರುಗಳನ್ನು ನೇಮಕ ಮಾಡತಕ್ಕಂಥದನ್ನು ಬಿಟ್ಟು ಇತ್ತೀಚೆಗೆ ಆ ಸದಸ್ಯರಿಗೂ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚಿನ ಸರ್ಕಾರಗಳಲ್ಲಿ ಒಂದು ಕಾಲದಲ್ಲಿ ಒಂದು ಅತ್ಯಂತ ಗೌರವಿತವಾದಂಥ ಹೆಸರಿದ್ದಂಥ ಸಂಸ್ಥೆ ಅದು. ಆ ಸಂಸ್ಥೆ ಬಗ್ಗೆ ಹಲವಾರು ಉತ್ತಮವಾದಂತಹ ಸದಸ್ಯರುಗಳು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಈ ಪೂರ್ವಿಕರ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಾತಿ ಹೆಸರಿನಲ್ಲೋ ಇಲ್ಲ ಆ ಸದಸ್ಯತ್ವಕ್ಕೆ ನೇಮಕ ಮಾಡಬೇಕಾದ್ರೆ ಹಣ ನಿಗದಿ ಮಾಡಿ ಸರ್ಕಾರಗಳು ನೇಮಕ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ಹಂತ ಹಂತವಾಗಿ ಆ ಸಂಸ್ಥೆಯನ್ನ ಕಲುಷಿತಗೊಳಿಸಿರತಕ್ಕಂಥದ್ದು, ಆ ಸಂಸ್ಥೆಯ ಬಗ್ಗೆ ವಿಶ್ವಾಸ ಮೂಡದೇ ಇರತಕ್ಕಂಥದ್ದಕ್ಕೆ ಕಾರಣ ಪ್ರಮುಖವಾಗಿ ಸರ್ಕಾರವೇ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪಾಪ ನೆನ್ನೆ ದಿನ ಹೇಳಿದ್ದಾರೆ, ನಮ್ಮ ಹಾಡು ಮುಟ್ಟದ ಸೊಪ್ಪಿಲ್ಲದೆ ಇರ್ತಕ್ಕಂಥ ಪ್ರಿಯಾಂಕಾ ಕೃಪಾ ಪೋಷಿತ ಮಂಡಳಿ ಇದು ಈಗ ನಡೀತಾ ಇರತಕ್ಕಂಥದ್ದು ಎಲ್ಲ ವಿಷಯಗಳಿಗೂ ಪಾಪ ನಿಂತಿದ್ದಾರೆ.